ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಕವಿ ಮತ್ತು ಕೃತಿಕಾರರ ಪರಿಚಯ 11ನೇ ತರಗತಿ ಇದಾಗಿರುತ್ತೆ. 6ರಿಂದ 10ನೇ ತರಗತಿಯ ಎಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಕೃತಿಕಾರರ ಮತ್ತು ಕವಿಗಳ ಪರಿಚಯನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆರ್ಡರ್ ವೈಸ್ ತರಗತಿಗಳನ್ನು ಪ್ಲೇ ಲಿಸ್ಟ್ ಕೂಡ ಮಾಡಿಟ್ಟಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಬಸವಣ್ಣನವರ ಕುರಿತು ಮತ್ತು ನಿಸಾರ್ ಅಹಮದ್ ಏನಿದ್ದಾರೆ ಈ ಇಬ್ಬರು ವ್ಯಕ್ತಿಗಳ ಕುರಿತು ನೋಡ್ತಾ ಹೋಗೋಣ. ಸ್ನೇಹಿತರೆ, ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಅದೇ ರೀತಿ ಇಂಗ್ಲೀಷ್ನ LBA ಪ್ರಶ್ನೆ ಉತ್ತರಗಳನ್ನು ಕೂಡ 6ರಿಂದ 10ನೇ ತರಗತಿಯ LBA ಪ್ರಶ್ನೆ ಉತ್ತರಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿರ್ತಕ್ಕಂಥ ಪ್ಯಾಸೇಜ್ ಆಗಿರ್ಬೋದು ಮತ್ತು ಗ್ರಾಮರ್ ಇಷ್ಟನ್ನು ಕೂಡ ಕವರ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಈ ಎಲ್ಲ ವಿಡಿಯೋ ತರಗತಿಗಳು ನಿಮ್ಗೆ ದೊರೀಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಕೃತಿಕಾರ ಪರಿಚಯದಲ್ಲಿ ಬಸವಣ್ಣನವರು ವೆರಿ ಇಂಪಾರ್ಟೆಂಟ್. ಇವ್ರ ಬಗ್ಗೆ ಓದೋ ಅವಶ್ಯಕತೆನೇ ಇಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ನಾವು ಬಸವಣ್ಣನವರ ಕುರಿತು ಕೇಳ್ತಾನೆ ಇರ್ತೀವಿ. ಅದೇ ರೀತಿ ನಮಗೆ ತುಂಬ ಚಿರಪರಿಚಯ ಆದಂತಹ ವಚನ ಸಾಹಿತ್ಯದ ವ್ಯಕ್ತಿ ಯಾರು ಅಂದರೆ ಬಸವಣ್ಣನವರು. ಶಿವಶರಣ ಬಸವಣ್ಣ ಇವರು 12ನೇ ಶತಮಾನದಲ್ಲಿ ಇದಂಥ ಪ್ರಸಿದ್ಧ ವಚನಕಾರರು. ನಾನು ನಿನ್ನೆ ಕೂಡ ಈ ವಿಚಾರವನ್ನೇ ಹೇಳಿದ್ದೆ. ಯಾವುದೇ ವಚನಕಾರರು ಬಂದರೂ ಕೂಡ 12ನೇ ಶತಮಾನದಲ್ಲಿಯೇ ಹೆಚ್ಚು ಜನ ಇರ್ತಕ್ಕಂಥದ್ದು. ಹಾಗಾಗಿ 12ನೇ ಶತಮಾನದ ಒಂದು ಪ್ರಮುಖ ವ್ಯಕ್ತಿ ಯಾರು ಅಂದರೆ ಬಸವಣ್ಣ ಆಗಿರ್ತಾರೆ. ಸ್ನೇಹಿತರೆ, ಇವರು ವಚನಕಾರರ ಆಗಿರದೆ ಮತ್ತು ಸಮಾಜ ಸುಧಾರಕರು ಕೂಡ ಆಗಿದ್ದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಇವರು ಬಿಜ್ಜಳನ ಆಸ್ಥಾನದಲ್ಲಿ, ಇದು ಪ್ರಶ್ನೆ ಆಗಿತ್ತು ಒಂದು ಸಲ. ಸೊ ಬಸವಣ್ಣನವರು ಯಾರ ಆಸ್ಥಾನದಲ್ಲಿ ಭಂಡಾರಿಯಾಗಿದ್ದರು ಅಂತಂದರೆ ಅವರು ಬಿಜ್ಜಳನ ಆಸ್ಥಾನದಲ್ಲಿ ಇವರು ಭಂಡಾರಿಯಾಗಿದ್ದರು. ರಾಜ್ಯದ ಮಹಾದಂಡ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮ ಇದೆ. ಇವರು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ಇವ್ರ ಬಗ್ಗೆ ಇಷ್ಟು ಗೊತ್ತಿದ್ದರೆ ಸಾಕಾಗುತ್ತೆ ಸ್ನೇಹಿತರೆ, ಇದಕ್ಕಿಂತ ಹೆಚ್ಚಿನ ಒಂದು ಮಾಹಿತಿಗಳೇನಿಲ್ಲ, ಸರಿನಾ? ಸೊ ಇವರು ಕೂಡಲ ಸಂಗಮದಲ್ಲಿ ದೇಹ ತ್ಯಾಗವನ್ನು ಮಾಡ್ತಾರೆ. ಸೊ ಹುಟ್ಟಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಬಸವ ಕಲ್ಯಾಣದಲ್ಲಿ ಕೂಡ ತಮ್ಮ ಅನುಭವ ಮಂಟಪದಲ್ಲಿ ಕೂಡ ಇವರ ಅನೇಕ ವಚನಗಳು ಹೇಳ್ತಿದ್ದು ನಮಗೆಲ್ಲರದಕ್ಕೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ನಿಸಾರ್ ಅಹಮದ್ ವೆರಿ ಇಂಪಾರ್ಟೆಂಟ್. ಇವ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ನಮಗೆ ಗೊತ್ತಿರಬೇಕಾಗುತ್ತೆ. ನಿಸಾರ್ ಅಹಮದ್ ಅವರ ಕುರಿತು ಏನು ಪ್ರಶ್ನೆ ಕೂಡ ಬರಬಹುದು. ಕವಿ ಕೊಕ್ಕರೆ ಹೊಸಳ್ಳಿ ನೋಡ್ರಿ, ಶೇಖ್ ಹೈದರ್ ನಿಸಾರ್ ಅಹಮದ್ ಇವರ ಸಂಪೂರ್ಣ ಹೆಸರನ್ನು ಕೇಳ್ಬೋದು. KS ಅಂತ ಇದೆ ಅಲ್ವಾ. ಸೊ ಕೆ ಅಂದರೆ ಇಲ್ಲಿ ಕೊಕ್ಕರೆ ಹೊಸಳ್ಳಿ, ಶೇಖ್ ಹೈದರ್ ನಿಸಾರ್ ಅಹಮದ್ ಇವರು 5 ಮತ್ತು 7 1936ರಲ್ಲಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ, ನೋಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ವಾ, ಸೊ ದೇವನಹಳ್ಳಿ ಇಲ್ಲಿ ಜನಿಸಿದ್ದಾರೆ. ಇವರ ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ ಅವರಾಗಿದ್ದಾರೆ. ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು. ಇವರು ಮನಸ್ಸು ಗಾಂಧಿ ಬಜಾರು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಪ್ರಶ್ನೆ ಆಗಿತ್ತಿದ್ದು. ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಿತ್ಯೋತ್ಸವ, ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ. ಸೊ ನೋಡಿ ಸ್ನೇಹಿತರೆ, ಸೊ ನಿಸಾರ್ ಅಹಮದ್ ಅವರ ಕುರಿತು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ ಇಷ್ಟು ಕೃತಿಗಳನ್ನು ನೆನಪಿಟ್ಕೋಬೇಕು. ಇವರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿದೆ. ಇವರು ದೇವನಹಳ್ಳಿಯಲ್ಲಿ ಹುಟ್ಟಿದ್ದಾರೆ. ಸೊ KS ಅಂದರೆ ಕೊಕ್ಕರೆ ಹೊಸಳ್ಳಿ, ಶೇಖ್ ಹೈದರ್ ನಿಸಾರ್ ಅಹಮದ್. ಸಂಪೂರ್ಣವಾದ ಹೆಸರು ಕೇಳೋ ಚಾನ್ಸಸ್ ಇದೆ. ಹಾಗಾಗಿ ಇಷ್ಟು ನಾವು ಬಸವಣ್ಣನವರ ಕುರಿತು ಮತ್ತು KS ನಿಸಾರ್ ಅಹಮದ್ ಅವರ ಕುರಿತು ನೋಡಿದ್ದೀವಿ. ಸೊ ಇಷ್ಟು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಒಂದು ತರಗತಿಯಲ್ಲಿ ಇಬ್ಬರಿಬ್ಬರು ಕೃತಿಕಾರರನ್ನು ಪ್ರತಿದಿನ ತರಗತಿಗಳನ್ನು ನಾನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಜನ MCQ ಬಗ್ಗೆನೇ ಮಾತಾಡ್ತಿದ್ದೀರಾ. ಸೊ ನನಗೂ ಸಮಯ ಸಿಗ್ತಾ ಇಲ್ಲ MCQ ಮಾಡಲಿಕ್ಕೆ. ನಾನು ಈಗಾಗಲೇ ಹೇಳಿರೋ ಹಾಗೆ ಎಷ್ಟು ತರಗತಿಗಳನ್ನ ನಾನು MCQ ಮಾಡಿಲ್ಲ, ಅಷ್ಟು ತರಗತಿದು ಒಂದೇ ವಿಡಿಯೋಲ್ಲಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಖಂಡಿತವಾಗ್ಲೂ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.